ಎಲ್ರಿಗೂ ನಮಸ್ಕಾರ. ಇದು ನನ್ನ ಒಂದು ಪುಟ್ಟ ವಿಡಿಯೋ ಆಗಿದೆ. ಸೊ ಎಲ್ಲ ಒಂದು ಸೋಲ್ಜರ್ ವೈಫ್ಗೂ ನನ್ನ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರ ಜೊತೆ ಎಲ್ಲರೂ ಬದುಕ್ತಾರೆ ಅಲ್ವಾ. ಸೊ ಸೋಲ್ಜರ್ ವೈಫ್ದೇ ಒಂಥರ ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ. ಈಗ ಅಂದ್ಕೊಂಡಿರ್ತಾರೆ ಕೆಲವ್ರು ನೋಡಿದವರು, ಏನಪ್ಪ ಇವರು ಆರಾಮಾಗಿ ಬರ್ತಾರೆ ಹೋಗ್ತಾರೆ, ಇವ್ರದ್ದು ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ಪ್ರತಿಯೊಬ್ಬ ಸೈನಿಕರ ಹೆಂಡತಿ ಮನಸ್ಸಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋವಂಥ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿ ಫೀಲಿಂಗ್ಸ್ ಯಾರ ಮನಸ್ಸಲ್ಲೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಡೆ ಅಪ್ಪ ಅಮ್ಮನ ಜೊತೆ ಇರೋಕ್ಕಾಗಲ್ಲ, ಇನ್ನೊಂದು ಕಡೆ ಗಂಡನ ಮನೇಲಿ ಇರೋಕ್ಕಾಗಲ್ಲ. ಸೊ ಹಸ್ಬೆಂಡ್ ಜೊತೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಎಲ್ಲೆಲ್ಲಿ ಪೋಸ್ಟಿಂಗ್ ಬರ್ತಾ ಇರುತ್ತೆ ನಾವು ಅಲ್ಲಿಗೆ ಅವ್ರ ಜೊತೆ ಕೂಡ ಹೋಗ್ತಾನೇ ಇರಬೇಕಾಗುತ್ತೆ. ಕೆಲವೊಂದು ಸಲ ಅಲ್ಲಿ ವೆದರ್ ಇರ್ಬೋದು ಅಥವಾ ಅಲ್ಲಿ ಜನ್ರೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ನಮಗೆ ಚೇಂಜೇ ಇರುತ್ತೆ. ಯಾಕಂದರೆ ನಾವು ಅಲ್ಲಿ ಬದುಕಬೇಕು ಅಂದರೆ ಅಲ್ಲಿ ಜನಕ್ಕೆ ಅಥವಾ ಅಲ್ಲಿ ಕಲ್ಚರ್ಗೆ ನಾವು ಹೊಂದ್ಕೊಳ್ಳೇಬೇಕು. ಸೊ ಹಾಗಾಗಿ ನಾವು ಏನು ಹೇಳ್ತೀವಿ, ತುಂಬಾ ಸ್ಟ್ರಾಂಗು ವುಮೆನ್ ಮಾತ್ರ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ನಾವು ಹೋಗ್ತಿದ್ದೀವಿ ಅಂತ ಅಂದ ತಕ್ಷಣ ಒಂದು ದಿನ ನಾವು ಎಲ್ಲಿಗೋ ಹೋಗ್ತೀವಿ, ಎಲ್ಲೋ ಇರ್ತೀವಿ ಅನ್ನೋದು ಒಂದು ಬೇರೆ ವಿಷಯ ಬರುತ್ತೆ ಮನಸ್ಸಲ್ಲಿ. ಆದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀವಿ, ನಾವು ಅಲ್ಲೇ ಸ್ಟೇ ಆಗಬೇಕು, 6 ತಿಂಗಳಿಗೋ ವರ್ಷಕ್ಕೋ ಮನೆಗೆ ಬರ್ತೀವಿ. ಸೊ ಅಪ್ಪ ಅಮ್ಮನ ನೋಡೋದಕ್ಕೆ ಆವಾಗಲೇ ತಾನೇ ನಾವು ಬರೋದು. ಹಾಗಾಗಿ ಪ್ರತಿಯೊಂದು ಏನು ಮನಸ್ಸಲ್ಲಿ ಸ್ವಲ್ಪ ಡಿಸ್ಟರ್ಬ್ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ. ಅಭ್ಯಾಸ ಆಗ್ತಾ ಆಗ್ತಾ ಅದು ಸರಿ ಹೋಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಒಂದು ಸೋಲ್ಜರ್ ವೈಫ್ಗೂ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರಿಗೆ ಎಲ್ಲ ಕಡೆ ಒಂದು ಸ್ಟೆಬಿಲಿಟಿ ಅನ್ನೋದು ಇರೋದಿಲ್ಲ. ಸೊ ಎಲ್ಲ ವುಮೆನ್ಸ್ಗಿಂತ ಬೆಸ್ಟ್ ವುಮೆನ್ ಸೋಲ್ಜರ್ಸ್ ವೈಫ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಊರಲ್ಲಿದ್ದರೆ ಒಂಥರ ಪ್ರಾಬ್ಲಮ್, ಹಸ್ಬೆಂಡ್ ದೂರ ಇರ್ತಾರೆ, ಒಬ್ಬರೇ ಫೇಸ್ ಮಾಡಬೇಕಾಗುತ್ತೆ ಸಿಂಗಲ್ ಪೇರೆಂಟಾಗಿ. ಸೊ ಜೊತೆಯಲ್ಲಿದ್ದರೆ ಫ್ಯಾಮಿಲೀಸಿಂದ ದೂರ ಇರಬೇಕಾಗುತ್ತೆ. ಯಾವುದು ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಾಗಲ್ಲ, ಅಥವಾ ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ ಇದು ಯಾವುದೂ ಕೂಡ ನಡೆಯೋದಿಲ್ಲ. ನಮ್ಮದೇ ಆಗಿರೋ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಹಾಗೆ ಪ್ರತಿಯೊಬ್ಬ ಸೋಲ್ಜರ್ ವೈಫ್ ಕೂಡ ತುಂಬಾ ಅಮೇಝಿಂಗ್ ಅಂತ ಹೇಳ್ತೀನಿ. ಯಾಕಂದರೆ ಲೈಫಲ್ಲಿ ಎಲ್ಲ ಥರ ಫೇಸ್ ಮಾಡಬೇಕಾಗುತ್ತೆ. ಹಾಗೆ ಪ್ರತಿಯೊಂದನ್ನು ಕೂಡ ಫೇಸ್ ಮಾಡೋದು ನಿಜವಾಗ್ಲೂ ಒಬ್ಬ ಸ್ಟ್ರಾಂಗ್ ವುಮೆನ್, ದಟ್ ಈಸ್ ಸೋಲ್ಜರ್ ವೈಫ್. ಸೊ ಆ ಸೋಲ್ಜರ್ ವೈಫ್ ಅನ್ನೋದ್ರಲ್ಲೇ ಒಂದು ಸ್ಟ್ರೆಂತ್ ಇದೆ ನಿಜವಾಗ್ಲೂ. ಎಲ್ಲ ಒಂದು ಸೋಲ್ಜರ್ ವೈಫ್ಗೂ ಕೂಡ ಈ ಒಂದು ಪುಟ್ಟ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಕೂಡ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಇನ್ಮೇಲೆ ಬ್ಲಾಗ್ಸಲ್ಲಿ ನನ್ನ ಒಂದು ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಂದ ಬಂದಮೇಲೆ ನಾವು ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಚೆನ್ನಾಗಿ ಕಾಣ್ತಿದೆ ನಮ್ಮ ನಾನು ಹೆಂಗೆ ಬೇಕು ಹಂಗೆ ಜೋಡಿಸಿದ್ದೀನಿ. ಶಿಫ್ಟ್ ಆಮೇಲೆ ನೋಡೋಣ. ಇದೇ ಇನ್ಮೇಲೆ ನಮ್ಮ ಒಂದು ಪುಟ್ಟ ಅರಮನೆ ಅಂತ ಹೇಳ್ಬೋದು. ಇಲ್ಲಿಂದ ಎಲ್ಲರ ಲೈಫು ಕೂಡ ತುಂಬಾ ಚೇಂಜ್ ಆಗುತ್ತೆ ಆ್ಯಂಡ್ ಬದಲಾಗ್ತಾ ಹೋಗುತ್ತೆ. ಆ್ಯಂಡ್ ತುಂಬ ಹೊತ್ತು ನಾವು ಕಳಿಬೇಕಾಗಿರೋಂತಹ ಅರಮನೆ ಇದೆ ಕೂಡ. ಆ್ಯಂಡ್ ಇದೇ ಅರಮನೆಯಲ್ಲಿ ಎಷ್ಟೋ ಫ್ಯಾಮಿಲಿ ಅವ್ರ ಕನಸುಗಳನ್ನ ಕಟ್ಟಿದ್ದಾರೆ. ಹಾಗೆ ಇನ್ಮೇಲೆ ನಮ್ಮ ಫ್ಯಾಮಿಲಿ ಈ ಒಂದು ಅರಮನೆಯಲ್ಲಿ ಮೂವ್ ಆಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ ನಮ್ಮ ಅರಮನೆ. ಈ ಫೋಟೋ ಬೇರೆ ಕಡೆ ಹಾಕೋಣ, ಇಲ್ಲಿ ಬೇಡ, ಬೇರೆ ಕಡೆ. ಮನಿ ಪ್ಲ್ಯಾಂಟ್ ಹಾಕಲ್ವಾ ಅದಕ್ಕೆ? ಮನಿ ಪ್ಲ್ಯಾಂಟ್ ಆಲ್ರೆಡಿ ಇದೆ, ನನ್ನ ಮಗ ನೆಟ್ಟಿರೋದಲ್ಲಿ. ಇನ್ನೇ ಕಿತ್ತು ನೆಡ್ತಿರೋದು. ಆಯಿತಾ? ಬಾಲ್ಕನಿ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಆರಾಮಾಗಿ ಕುತ್ಕೊಂಡು ಇಲ್ಲಿ ಕಾಫಿ ಟೀ ಕುಡಿಬೋದು ಅಲ್ವಾ? ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಈಗ ನೀರು ಆನ್ ಮಾಡ್ತೀರಾ? ನೀರಾಗಲ್ಲ ಗಿಡಕ್ಕೆ? ಬೇಡವಾ? ಹೋಗೋಣ. ಬಿಸಿಲು ಇದೆಯಲ್ಲ, ಬಿಸಿಲು ಬರುತ್ತೆ. ಓಪನ್ ಬಾಲ್ಕನಿ ಅಲ್ವಾ ಇದು? ಬಿಸಿಲು
ಡಸ್ಟ್ ಅಂದರೆ ಬರ್ತಾ ಇರುತ್ತೆ ಡಸ್ಟ್, ಕ್ಲೀನ್ ಮಾಡ್ಕೋಬೇಕಷ್ಟೆ. ಮನೆ ಅಂದಮೇಲೆ ಡಸ್ಟ್ ಇರಲ್ವಾ? ಚಾಕಿಲ್ಲ. ಇದೇ ಕಿಚನ್ ಇನ್ಮೇಲೆ ನಂದು. ಅಲ್ವಾ? ಸ್ವಲ್ಪ ಚೇಂಜಸ್ ಇದೆ, ನೋಡೋಣ. ಎಲ್ಲ ಲೈಫು ಸೇಮ್ ಇದೇ ಥರ ಇರುತ್ತೆ, ಬಟ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಅನಿಸುತ್ತೆ. ಅಡ್ಜಸ್ಟ್ ಆದರೂ ಸರಿ ಹೋಗುತ್ತೆ, ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರ್ತೀವಿ, ಫ್ಯಾಮಿಲಿ ಬಿಟ್ಟು ಬಂದಿರ್ತೀವಲ್ಲ. ಸೊ ಫಸ್ಟ್ ಟೈಮ್ ಬಂದ ಬೋರಿಂಗ್ ಅನ್ನಿಸ್ತಾ ಇದೆ ತುಂಬ. ನಮ್ಮ ಮನೆಗಂತೂ ಬಂದಾಯಿತು. ಈಗ ಮನೆಗೆ ಬೇಕಾಗಿರೋ ಐಟಮ್ಸ್ನ ತೊಗೊಂಡು ಬರೋದಕ್ಕೆ ನಿಯರ್ ಯಾವುದಾದ್ರೂ ಮಾರ್ಕೆಟ್ ಇದೆಯಾ, ಸೊ ಹಾಗೆ ನೋಡ್ಕೊಂಡು ಸಿಟಿ ಸುತ್ತಾಡ್ಕೊಂಡು ಬರೋದಕ್ಕೆ ಹೋದ್ವಿ. ಹಾಗೆ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬೇಡ ಹೋಗೋಣ, ಬೇರೆ ತಗೋ Mahal di